ಪಾಕ್ ದಾಳಿಯಲ್ಲಿ 15 ಮಂದಿ ಭಾರತದ ನಾಗರಿಕರು ಸಾವನ್ನಪ್ಪಿದ್ದಾರೆ, 43 ಮಂದಿಗೆ ಗಾಯಗಳಾಗಿವೆ. ಅನೇಕ ಆರ್ಮಿ ಪೋಸ್ಟ್ಗಳಿಗೆ ಡ್ಯಾಮೇಜ್ ಆಗಿದೆ. ಪೂಂಚ್ ತಂಗಧಾರ್ ವಲಯದಲ್ಲಿ ಫೈರಿಂಗ್ ನಡೆಸಿದೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಉಗ್ರರಿಂದ ಈ ಪ್ರತಿ ದಾಳಿ ನಡೆದಿರೋದು. ನಾಗರಿಕರ ಮನೆಗಳ ಮೇಲೆ ಪಾಕಿಸ್ತಾನ ಸೇನೆ ಈ ರೀತಿ ಫೈರಿಂಗ್ ಮಾಡಿದೆ. ಇದು ಪಾಕಿಸ್ತಾನದ ಬುದ್ಧಿ. ಪಾಕಿಸ್ತಾನವನ್ನ ಅಥವಾ ಪಾಕಿಸ್ತಾನದ ನಾಗರಿಕರನ್ನ, ಸೈನಿಕರನ್ನ ಭಾರತ ಕೊಂದಿಲ್ಲ, ಉಗ್ರರನ್ನ ಕೊಂದಿದ್ದು. ಅದಕ್ಕೆ ಪ್ರತಿಯಾಗಿ ಇದು ಪಾಕಿಸ್ತಾನದ ಉತ್ತರ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಈಗ ಉದ್ದೇಶಪೂರ್ವಕವಾಗಿ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಪಾಕ್ ಸೇನೆ ಈ ದಾಳಿ ನಡೆಸಿರೋದಾ? ಹೌದು ವಿಜಯ್, ಮುಖ್ಯವಾಗಿ ಇವತ್ತು ಮುಂಜಾನೆಯ 1 ಗಂಟೆಯಿಂದ 1:30 ಭಾರತ ಪಾಕಿಸ್ತಾನದ ಉಗ್ರಗಾಮಿ ಶಿಬಿರಗಳ ಮೇಲೆ, ಕ್ಯಾಂಪ್ಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿತು. ಈ ಏರ್ ಸ್ಟ್ರೈಕ್ ಅನ್ನು ನಡೆಸಿದ ಬಳಿಕ ಪಾಕಿಸ್ತಾನದಲ್ಲಿ ಸುಮಾರು 90 ರಿಂದ 100 ಮಂದಿ ಉಗ್ರಗಾಮಿಗಳು ಸಾವನ್ನಪ್ಪಿದ್ರು. ಉಗ್ರರ ಸೇನಾ ಶಿಬಿರಗಳೆಲ್ಲವೂ ಕೂಡ ನಾಶವಾದವು. ಇದಾದ ಬಳಿಕ ಪಾಕಿಸ್ತಾನದ ಸೇನೆ ಜಮ್ಮು ಕಾಶ್ಮೀರದ ಗಡಿಯ ಪೂಂಚ್ ಮತ್ತು ತಂಗಧಾರ್ ವಲಯದಲ್ಲಿ ಭಾರತದ ನಾಗರಿಕರ ಮೇಲೆ ದಾಳಿಯನ್ನ ನಡೆಸಿದೆ. ಆರ್ಟಿಲರಿ ಗನ್ಗಳ ಮೂಲಕ ದಾಳಿಯನ್ನ ನಡೆಸಿದೆ. ನಾಗರಿಕರ ಮನೆಗಳ ಮೇಲೆ, ಆಸ್ತಿಪಾಸ್ತಿಗಳ ಮೇಲೆ ದಾಳಿಯನ್ನ ನಡೆಸಿದೆ. ಇದರಿಂದ 15 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ, 43ಕ್ಕೂ ಹೆಚ್ಚು ನಾಗರಿಕರು ಗಾಯಗೊಂಡಿದ್ದಾರೆ. ಈ ದಾಳಿಗಳು ನಡೆದ ಬಳಿಕ ಭಾರತವು ಕೂಡ ಈ ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿಯನ್ನು ಕೂಡ ನಡೆಸಿದೆ. ಪಾಕಿಸ್ತಾನದ ಸೇನಾ ಪೋಸ್ಟ್ಗಳ ಮೇಲೆ ಭಾರತೀಯ ಸೇನೆ ಕೂಡ ಪ್ರತಿ ದಾಳಿಯನ್ನ ನಡೆಸಿದೆ. ಇದರಿಂದಾಗಿ ಅನೇಕ ಪಾಕಿಸ್ತಾನದ ಸೇನಾ ಪೋಸ್ಟ್ಗಳು ಕೂಡ ಡ್ಯಾಮೇಜ್ ಆಗಿವೆ. ಈಗ ಗಡಿನಲ್ಲಿ ಈಗ ಮತ್ತೆ ಉದ್ವಿಗ್ನ ವಾತಾವರಣ ಮುಂದುವರಿತಾ ಇದೆ. ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನದ ಸೇನೆ ಕೂಡ ನಡೆಸಿದೆ. ಇದಕ್ಕೆ ಪ್ರತಿ ದಾಳಿಯನ್ನ ಭಾರತದ ಸೇನೆ ಕೂಡ ನಡೆಸ್ತಾ ಇದೆ. ಮುಖ್ಯವಾಗಿ ಈಗ ಕಳೆದ 12 ದಿನಗಳಿಂದ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಗಡಿನಲ್ಲಿ ಪಾಕಿಸ್ತಾನದ ಸೈನಿಕರು ನಡೆಸ್ತಾ ಇದ್ರು. ಆದ್ರೆ ಇವತ್ತು ಭಾರತ ಏರ್ ಸ್ಟ್ರೈಕ್ ಅನ್ನ ನಡೆಸಿದ ಬಳಿಕ ಅಪ್ರಚೋದಿತ ಗುಂಡಿನ ದಾಳಿಯನ್ನ ತೀವ್ರಗೊಳಿಸಿದೆ. ಪೂಂಚ್ ಜಿಲ್ಲೆಯಲ್ಲಿ ಮತ್ತು ತಂಗಧಾರ್ ವಲಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿ ಈಗ 15 ಮಂದಿ ನಾಗರಿಕರ ಸಾವಿಗೆ ಪಾಕಿಸ್ತಾನ ಸೇನೆ ಕಾರಣ ಆಗಿದೆ. ನಾಗರಿಕರ ಮನೆಗಳು, ಆಸ್ತಿಪಾಸ್ತಿಗಳು, ಕಾರ್ಗಳ ಮೇಲೆ ಎಲ್ಲವೂ ಕೂಡ ದಾಳಿಯನ್ನು ನಡೆಸಿದೆ. ಆರ್ಟಿಲರಿ ಗನ್ಗಳು, ಮೋಟಾರ್ ಶೆಲ್ಗಳನ್ನ ಬಳಸಿ ಜನರ ಮನೆಗಳ ಮೇಲೆ ದಾಳಿಯನ್ನ ಪಾಕಿಸ್ತಾನದ ಸೇನೆ ನಡೆಸಿದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.